ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತದೆ. ಗಾಡಿ ಬಾಡಿಗೆ ಬೇರೆ, ಜನಗಳಿಗೆ ಬೇರೆ, ಮೇಲೆ ಎಲ್ಲ ಖರ್ಚು ವೆಚ್ಚಿಗೆ ಬೇರೆ. ಆದರೆ ಅವರಿಗೆ ಇವತ್ತು ಗೊತ್ತಾಗ್ತದೆ ನಿಜವಾದ ಅಭಿಮಾನಿಗಳು ಯಾರಿದ್ರು ಅನ್ನೋದನ್ನ ಇವತ್ತಿನ ಸಭೆ ಅವತ್ತಿನ ಸಭೆಗೆ ಗೊತ್ತಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿತಿನ್ ಗುತ್ತೇದಾರವರು ನಾವು ಎಲ್ಲ ಮುಖಂಡರು ಭಾಳ ದಿನದ ಪ್ರಯತ್ನವನ್ನ ಮಾಡಿಲ್ಲ, ಆದರೂ ಕೂಡ ಇಟ್ಟು ಅಭಿಮಾನಪೂರ್ವಕವಾಗಿ ಸೇರಿದಿರಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಮತ್ತು ಈ ತಾಲೂಕಿನಲ್ಲಿರ್ತಕ್ಕಂಥ ಜನರ ಸ್ವಾಭಿಮಾನದ ಈ ಸಮಾವೇಶ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಈಗ ಅಧಿಕಾರದಲ್ಲಿದೆ. ಭೀಮಾ ತೀರ ಭಾಗದ ಜನತೆ ನಾವೆಲ್ಲರೂ ಕೂಡ ಇಲ್ಲೇ ಸೇರಿದ್ದೇವೆ. ಎಲ್ಲರೂ ರೈತರ ಮಕ್ಕಳಾಗಿದ್ದೇವೆ. ರೈತರ ಸಂಕಷ್ಟಗಳಿಗೆ ಸ್ಪಂದಿಸಬೇಕಾದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಹಗಲು ದರೋಡೆಯನ್ನ ಈ ರಾಜ್ಯವನ್ನ ಹಗಲು ದರೋಡೆ ಮಾಡ್ತಾ ರೈತರ ಬಗ್ಗೆ, ಜನರ ಬಗ್ಗೆ, ಭಾಗದ ಜನರ ಸಮಸ್ಯೆಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಕೆಲಸವನ್ನ ಕಿಂಚತ್ತು ಮಾಡ್ತಾ ಇಲ್ಲ. ಇವತ್ತು ಭೀಮಾ ನದಿಯನ್ನ ಒಣಗಿ ಹೋಗಿದೆ. ರೈತರು ಬೀದಿಗೆ ಬಿದ್ದಿದ್ದಾರೆ, ಸಾಲದಲ್ಲಿ ಒದ್ದಾಡ್ತಾ ಇದ್ದಾರೆ. ಮುಂದಿನ ಭವಿಷ್ಯ ಬದುಕು, ರೈತರದು ಬದುಕು ಬಹಳ ಸಂಕಷ್ಟದ ಪರಿಸ್ಥಿತಿಯನ್ನ ನಿರ್ಮಾಣ ಆಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಈ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರ ಹಿಡಿಬೇಕು ಅಂತೇಳಿ ಇವತ್ತು ಜನರ ಸಮಸ್ಯೆಗಳನ್ನ ಮರೆತು ತಮ್ಮ ಸ್ವಾರ್ಥ ಸಾಧನೆಗಾಗಿ ಜನರನ್ನ ಸಮಸ್ಯೆಗೆ ತಳ್ತಾ ಇದ್ದಾರಲ್ಲ, ಸಮಸ್ಯೆ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ಭೀಮಾ ತೀರದ ರೈತರು ಕಬ್ಬನ್ನ ಒಣಗಿ, ಭೀಮಾ ನದಿಯನ್ನು ಒಣಗಿ ಹೋಗಿ ಈ ತಾಲೂಕಿನ ಜನತೆ, ಸ್ವಾಮೀಜಿಗಳು, ಹೋರಾಟಗಾರರು, ರೈತರು, ಎಲ್ಲ ಪಕ್ಷದ ಮುಖಂಡರು ಹೋರಾಟ ಮಾಡಿದ್ರು ಸಹಿತ ಸರ್ಕಾರ ಏನು ಸ್ಪಂದನೆಯನ್ನ ಕೊಡಬೇಕಾಗಿತ್ತು. ಈ ಭೀಮಾ ನದಿಗೆ ನೀರು ಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿತ್ತು. ಮಹಾರಾಷ್ಟ್ರದಿಂದ ನಮ್ಮ ಹಕ್ಕಿನ ನೀರನ್ನ, ಭೀಮಾ ನದಿ ನೀರನ್ನ ನಮಗೆ ಬರಬೇಕಾಗಿತ್ತು. ಬಚಾವತ್ತು ತೀರ್ಪನ್ನ ಉಲ್ಲಂಘನೆ ಆಗಿದೆ ಅಂತೇಳಿ 13 ದಿವಸ ಉಪವಾಸವನ್ನ ಮಾಡಿ ಹೇಳಿದ್ರೆ ಒಂದೇ ಒಂದು ಮಾತನ್ನ ಇವತ್ತು ರಾಜ್ಯ ಸರ್ಕಾರ ಮಾತನಾಡಲಿಕ್ಕೆ ತಯಾರಿಲ್ಲ. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಬಹು ದುರಂಕಾರಿಗಳು. ಈ ಮಾತನ್ನು ಬಹಳ ಪ್ರಜ್ಞಾಪೂರ್ವಕವಾಗಿ ಬಳಸ್ತಾ ಇದ್ದೇನೆ. ಒಂದೇ ಒಂದು ಮಾತನ್ನು ಮಾತಾಡಲಿಕ್ಕೆ ಗೊತ್ತಿಲ್ಲ. ಅವರು ರೈತರ ಮಕ್ಕಳಲ್ಲ, ರೈತರ ಸಮಸ್ಯೆ ಗೊತ್ತಿಲ್ಲ. ರೈತರ ಸಮಸ್ಯೆ ಗೊತ್ತಿದ್ರೆ ಈ ತರ ಅವರು ಮಾಡ್ತಾ ಇಲ್ಲ. ಒಂದು TMC ನೀರನ್ನ ನಾರಾಯಣಪುರದಿಂದ ಹರಿಸಿದ್ರು, ಅದು ಅಫ್ಜಲ್ಪುರ ಕುಡಿಯುವ ನೀರಿಗಾಗಿ ಮಾತ್ರ ಆಯ್ತು. ಇನ್ನೊಂದು 2-3 TMC ನೀರನ್ನ ಹರಿಸಿದ್ರೆ ಇವತ್ತು ಭೀಮಾ ತೀರದ ಎಲ್ಲ ರೈತರು ಉಳಿತಿದ್ರು, ಅವರು ಬದುಕು ಸಮೃದ್ಧ ಆಗ್ತಿತ್ತು ಅಂತೇಳಿ ಹೋರಾಟವನ್ನ ನಾವೆಲ್ಲರೂ ಕೂಡಿಕೊಂಡು ಮಾಡಿದ್ರೆ ರೈತರಿಗೆ ಧ್ವನಿಯಾಗಿ ಅವರು ಕೆಲಸವನ್ನ ಮಾಡಲಿಲ್ಲ. ಇವತ್ತು ಹೇಳ್ತಾ ಇದ್ದಾರೆ, ಇವತ್ತು ಖರ್ಗೆ ಕುಟುಂಬದವರು ಅಭಿವೃದ್ಧಿ ಪರವಾಗಿದ್ದೀವಿ ಅಂತೇಳಿ ಮಾತನಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ಕಲಬುರಗಿ ಜಿಲ್ಲೆಯಲ್ಲಿ 5 ಲಕ್ಷ ಎಕರೆ ನೀರಾವರಿ ಪ್ರದೇಶವನ್ನ ಆಗಬೇಕಾಗಿತ್ತು. ನೀರಾವರಿ ಸಚಿವರಾಗಿದ್ದರು. ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಈ ರಾಜ್ಯದಲ್ಲಿ ಅತಿ ಹೆಚ್ಚು ದಿನ ಆಡಳಿತವನ್ನ ಮಾಡಿದೆ. ಆದ್ರೆ ಇವತ್ತು ಕಲಬುರಗಿ ಜನತೆ, ರೈತರಿಗೆ ನೀರಾವರಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ. ಇದೇ ಹಾಸನು, ಶಿವಮೊಗ್ಗ, ಮಂಡ್ಯವನ್ನ ಹೋಗಿ ನೋಡಿದ್ರೆ ಅಲ್ಲಿ ಪ್ರತಿಯೊಬ್ಬರ ಭೂಮಿಗೆ ನೀರು ಹರಿಸ್ತಕ್ಕಂಥ ಕೆಲಸವನ್ನಾಗಿದೆ. ಇದೇ ಕರ್ನಾಟಕದಲ್ಲಿ ಕಲಬುರಗಿ ಇದೆ, ನೀರಿನ ಲಭ್ಯತೆ ಇದೆ. ಇವತ್ತು ಡ್ಯಾಮ್ ಕಟ್ಟತಕ್ಕಂಥ ಕೆಲಸವನ್ನ ಕೂಡ ಅವರು ಮಾಡಿದ್ದಾರೆ. ಆದರೆ ಇವತ್ತು ರೈತರ ಭೂಮಿಗೆ ನೀರು ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ರಾಜ್ಯಾಧ್ಯಕ್ಷರಾದಂಥ ನಮ್ಮ ವಿಜೇಂದ್ರ ಸಾಹೇಬ್ರವರಿಗೆ ಒಂದು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ. ಸ್ವತಂತ್ರ ಸಿಕ್ಕು 77 ದಶಕ ಕಳೆದು ಹೋಗಿದೆ. ಕಲಬುರಗಿ ಪಟ್ಟಣಕ್ಕೆ ಶುದ್ಧವಾದ ಪ್ರತಿನಿತ್ಯ ನೀರನ್ನು ಕೊಡ್ಲಿಕ್ಕಾಗ್ಲಾರ್ದಂಥ ಖರ್ಗೆ ಅವರ ಕುಟುಂಬ, ಕಾಂಗ್ರೆಸ್ ಪಕ್ಷ ಇವತ್ತು ಅಭಿವೃದ್ಧಿ ಮಾಡಿನಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ಅಫ್ಜಲ್ಪುರ, ಜೇವರ್ಗಿ, ಆಳಂದ ನಗರ ಪಟ್ಟಣಗಳಿಗೆ ಇವತ್ತು ಶುದ್ಧವಾದಂಥ ನೀರನ್ನು ಕೊಡಲಿಕ್ಕೆ ಇವ್ರ ಕೈಯಿಂದ ಸಾಧ್ಯ ಆಗಿಲ್ಲ. ಅದರ ಜೊತೆಗೆ ಹೇಳ್ತಾ ಇದ್ದಾರೆ, ಪ್ರಿಯಾಂಕಾ ಖರ್ಗೆ ಅವರು ನರೇಂದ್ರ ಮೋದಿ ಅವರನ್ನ ಕೇಳ್ತಾ ಇದ್ದಾರೆ, ಉದ್ಯೋಗ ಇಲ್ಲ, ವಲಸೆ ಹೋಗ್ತಾ ಇದ್ದಾರೆ, ಯುವಕರಿಗೆ ಉದ್ಯೋಗ ಇಲ್ಲಾರ ಬಟ್ಟಿಗೆ ಇವತ್ತು ಬಹಳ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಗುರುಮಿಟ್ಕಲ್ ಮತಕ್ಷೇತ್ರ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. 8 ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಗೆದ್ದಿದ್ದಾರೆ. 36 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಗುಳೆ ಹೋಗಿ ಬಾಂಬೆ, ಪುಣೆ, ಬೆಂಗಳೂರು, ಗೋವಾಕ್ಕೆ ವಲಸೆ ಹೋಗಂತ ಯಾವುದಾದ್ರೂ ಒಂದು ಮತಕ್ಷೇತ್ರ ಇದ್ರೆ ಅದು ಗುರುಮಿಟ್ಕಲ್ ಮತಕ್ಷೇತ್ರ. ನಾನು ಖರ್ಗೆ ಕುಟುಂಬದವ್ರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಮತ್ತೊಬ್ಬರಿಗೆ
ಬೆಟ್ಟು ಮಾಡ್ತಾ ಇದ್ರಲ್ಲ, ಇವತ್ತು 52 ವರ್ಷಗಳ ಕಾಲ ಅಧಿಕಾರ ಮಾಡಿರಲ್ಲ, ಅಲ್ಲಿನ ಜನ ಇವತ್ತಿಗೂ ಕೂಡ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಶಿಕ್ಷಣ ಇಲ್ಲ, ಇನ್ನೂ ಆದಿವಾಸಿಗಳ ತರ ಬದುಕ್ತಾ ಇದ್ದಾರೆ. ನಿಮ್ಮ ಅಭಿವೃದ್ಧಿ ಏನು ಅಂತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ಹಿಂದುಳಿದವರ ಬಗ್ಗೆ, ಶೋಷಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಮೊಸಳೆ ಕಣ್ಣೀರನ್ನ ಸುರಿಸಿ ನೀವು ಏನು ಮಾಡ್ತಾ ಇದ್ದೀರಿ, ಓಟ್ ಕೇಳ್ತಾ ಇದ್ದೀರಲ್ಲ, ಇಲ್ಲಿ ಎಲ್ಲ ಸಮಾಜ ಬಾಂಧವರು ಇದ್ದೀರಿ. ಹೇಳ್ತಾ ಇದ್ದೇನೆ, ನೀವು ಅವರು ಹೇಳ್ತಕ್ಕಂಥ, ಕಾಂಗ್ರೆಸ್ ಅವರು ಹೇಳ್ತಕ್ಕಂಥ ಸುಳ್ಳು ಮಾತುಗಳಿಗೆ ಬಲಿ ಆಗಬೇಡಿ. ಅವರಿಗೆ ಹಿಂದುಳಿದವರ ಪರವಾಗಿ ಕಳಕಳಿ ಇಲ್ಲ, ಕೆಳವರ್ಗದ ಪರವಾಗಿ ಇಲ್ಲ, ಶೋಷಿತರ ಪರವಾಗಿ ಇಲ್ಲ. ಎರಡು ಸಮಾಜದ ಒಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಕೋಲಿ ಸಮಾಜ, ಇದೇ ಗುರ್ಮಿಟ್ಕಲ್ ಕ್ಷೇತ್ರದಲ್ಲಿ 70 ರಿಂದ 80 ಸಾವಿರ ಜನ ಇದ್ದಾರೆ. ಅವರಿಗೆ ಯಾವುದೇ ನ್ಯಾಯವನ್ನ ಕೊಡ್ಲಿಕ್ಕೆ ಇವರಿಂದ ಸಾಧ್ಯ ಆಗಿಲ್ಲ. ಕೋಲಿ ಸಮಾಜದ ಹಕ್ಕನ್ನ ಇವತ್ತು ಮೀಸಲಾತಿ ಒಂದು ಕಡೆಗೆ ಎಷ್ಟಿ ಸೇರಿಸುವಂತದ್ದಾಗಿರ್ಬೋದು, ರಾಜಕೀಯ ಮೀಸಲಾತಿ ಇರಬಹುದು, ಅವರಿಗೆ ಕುಡಿಸಲಿಕ್ಕೆ ಇವರಿಂದ ಮನಸ್ಸು ಮಾಡ್ತಾ ಇಲ್ಲ. ಆ ಸಮಾಜವನ್ನ ಹಿಂದುಳಿಲಿಕ್ಕೆ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಓಟ್ ಬಂದ್ರೆ ಕೋಲಿ ಕುರುಬ ಸಮಾಜ ಬಗ್ಗೆ ಮಾತನಾಡ್ತಾರೆ. ಕುರುಬ ಸಮಾಜದ ಬಗ್ಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ಯಾದಗಿರಿ, ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 2.5 ಲಕ್ಷಕ್ಕಿಂತಲೂ ಹೆಚ್ಚಿನ ಜನ ಕುರುಬ ಸಮಾಜದವರು ಇದ್ದಾರೆ. ಈ ನಮ್ಮ ಯಾದಗಿರಿಯಲ್ಲಿ ಇರ್ತಕ್ಕಂಥ ಕೊಳ್ಳೂರು ಮಲ್ಲಪ್ಪನವರು ಅಂತಕ್ಕಂಥ ಅವತ್ತು ದೇವರಾಜ ಅರಸು ಸರ್ಕಾರದಲ್ಲಿ ಒಬ್ಬ ದೊಡ್ಡ ನಾಯಕರಾಗಿದ್ರು. ದೇವರಾಜ ಅರಸು ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಇರಲಿಲ್ಲ, ಕೊಳ್ಳೂರು ಮಲ್ಲಪ್ಪನವರಿಗಿತ್ತು. ಅದು ತ್ಯಾಗ ಮಾಡಿ ದೇವರಾಜ ಅರಸು ಅವರಿಗೆ ಕೊಟ್ಟಿದ್ರು. 1972ರಲ್ಲಿ ಅವತ್ತು ಹಿಂದುಳಿದ ವರ್ಗದವರು, ಶೋಷಿತ ವರ್ಗದವರು ಬೆಳಿಬೇಕು, ಹೊಸ ಯುವಕರನ್ನ ಬೆಳಿಬೇಕು, ವಿದ್ಯಾವಂತರು ಬೆಳಿಬೇಕು ಅಂತೇಳಿ ಕೋಲಿ ಸಮಾಜದ ದೇವೇಂದ್ರಪ್ಪ ಗಾಳೆಪ್ಪ ಜಮಾದಾರ್ ಅವರನ್ನ, ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ, ಧರ್ಮಸಿಂಗ್ ಅವರನ್ನ 72ರಲ್ಲಿ ಟಿಕೆಟ್ ಅನ್ನು ಕೊಡಿಸಿ ಅವರಿಗೆ ಗೆಲ್ಲಿಸತಕ್ಕಂಥ ಕೆಲಸವನ್ನ ಅವತ್ತು ಕುರುಬ ಸಮಾಜದ ಒಬ್ಬ ನಾಯಕ ಮಾಡಿದ್ರು. ಅವರು ಹಿಂದುಳಿದವರ ಬಗ್ಗೆ ಕಳಕಳಿ ಇತ್ತು, ಹಿಂದುಳಿದವರಿಂದ ಸಪೋರ್ಟ್ ತಗೊಂಡು ಅಧಿಕಾರಕ್ಕೆ ಹೋಗಿ ಈ ಭಾಗದಲ್ಲಿ ಒಬ್ಬನೇ ಒಬ್ಬ ಕುರುಬ ಸಮಾಜ ಲೀಡರ್ ಅನ್ನ ಇರ್ಲಾರ್ದಂಗೆ ನೋಡ್ಕೊಂಡಿದ್ದು ಇದೇ ಖರ್ಗೆ ಅವರ ಕುಟುಂಬ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಯಾವ ಸಮಾಜದ ಬಗ್ಗೆ ಅವರಿಗೆ ನಿಜವಾದ ಕಳಕಳಿ ಇಲ್ಲ. ಏನಿದ್ರು ಅವರು ಕುಟುಂಬದ ಅಭಿವೃದ್ಧಿ ಬಗ್ಗೆ ಅವರು ಮಾತನಾಡ್ತಾರೆ. ಅವ್ರ ಕುಟುಂಬದ ಬಗ್ಗೆ ಇವತ್ತು ನೋಡಿ, ದಲಿತ ಸಮಾಜದಲ್ಲಿ ಎಷ್ಟೋ ಮಂದಿ ಪ್ರಜ್ಞಾವಂತರಿದ್ರು, ವಿದ್ಯಾವಂತರಿದ್ರು, ಒಳ್ಳೆ ಯುವಕರಿದ್ರು. ಅವ್ರಿಗೆ ಬಿಟ್ಟು ಮತ್ತೆ ಅವ್ರ ಅಳಿಯರನ್ನೇ ಟಿಕೆಟ್ ಕೊಡಿಸ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಒಂದು ಮಾತನ್ನ, ಈ ಭಾರತ ದೇಶವನ್ನ ಸದೃಢವಾಗಿರಬೇಕಾದ್ರೆ, ಭಾರತ ದೇಶ ವಿಶ್ವದ ಮುಂದೆ ಶಕ್ತಿಶಾಲಿಯಾಗಿರಬೇಕಾದ್ರೆ, ಮತ್ತೆ ಈ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರು ಈ ಭಾರತ ದೇಶದ ಪ್ರಧಾನಮಂತ್ರಿಗಳ ಆಗಬೇಕು ಅಂತಕ್ಕಂಥ ಸಂಕಲ್ಪವನ್ನ ಇಟ್ಕೊಂಡು ಇವತ್ತು ಸರ್ಕಾರವನ್ನು ಲೂಟಿ ಮಾಡಿ ಹಣ ತಂದು ಎಲ್ಲ ಹಣವನ್ನು ಇಲ್ಲೇ ಖರ್ಚು ಮಾಡ್ತಾ ಇದ್ದಾರೆ. ಇವತ್ತು ನಾವು ಸೋತ್ರೆ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನರೇಂದ್ರ ಮೋದಿ ಅವರ ಮುಂದೆ ತಲೆ ತಗ್ಗಿಸಬೇಕಾಗ್ತದೆ. ಇಬ್ರು ಉಸ್ತುವಾರಿ ಸಚಿವರುಗಳು ಹಗಲ ರಾತ್ರಿ ಮನೆಗೆ ಹೋಗ್ತಾ ಇದ್ದಾರೆ, ಕೈ ಮುಗಿತಾ ಇದ್ದಾರೆ. ಈ ಸಾರ್ತಿ ಗೆಲ್ಲಬೇಕಂತೇಳಿ ಛಲ ತೊಟ್ಟಿದ್ದಾರೆ. ಅವರ ಕನಸನ್ನ ಭಗ್ನ ಆಗ್ತದೆ. ನಾವೆಲ್ಲರೂ ಕೂಡ ಇನ್ನು 5-6 ದಿನ ಪ್ರಾಮಾಣಿಕವಾಗಿ ಯಾವುದೇ ಆಶೆ ಆಮಿಷಕ್ಕೆ ಒಳಗಾಗದೆ ಗಟ್ಟಿಯಾಗಿ ಕೆಲಸವನ್ನ ಮಾಡೋಣ. ಎಂಥದೇ ಸಂದರ್ಭ ಬರಲಿ ನಿಮ್ಮ ಜೊತೆ ನಾವು, ನಿತಿನ್ ಗುತ್ತೇದಾರ್ ಅವರು, ಎಲ್ಲ ನಮ್ಮ ಮುಖಂಡರು ನಿಮ್ಮ ಜೊತೆಗೆ ಇರ್ತೇವೆ. ಈ ತಾಲೂಕಿನ ಅಭಿವೃದ್ಧಿಗಾಗಿ, ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ಒಂದಾಗಿ ಹೋರಾಟವನ್ನ ಮಾಡೋಣ. 50 ವರ್ಷದ ಭಿನ್ನಾಭಿಪ್ರಾಯವನ್ನು ಮರೆತು ಮಾಜಿ ಹಾಲಿ ಶಾಸಕರು ಒಂದೇ ಇದ್ದಾರೆ. ಅವರು ಅಭಿವೃದ್ಧಿಗಾಗಿ ಒಂದಾಗಿಲ್ಲ. ಹೊಸಬರು ಯಾರು ಈ ತಾಲೂಕಿನಾಗೆ ಬೆಳಿಬಾರ್ದು, ನಾವು ನಮ್ಮ ಮಕ್ಕಳು ಬೆಳಿಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಬುದ್ಧಿ ಕಲಿಸುವಂತ ಕಾಲ ಕೂಡಿ ಬಂದಿದೆ. ನಾವೆಲ್ಲರೂ ಸೇರ್ಕೊಂಡು ಆ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು.